ಹೊಸಪೇಟೆಯಲ್ಲಿ ಮನಿ ಡಬ್ಲಿಂಗ್ ಹೆಸರಲ್ಲಿ ನೂರಾರು ಜನರಿಗೆ ವಂಚನೆ, ಸಬ್ಸಿಡಿ ಲೋನ್ ಕೊಡಿಸ್ತೇನೆ ಅಂತ ಸಾವಿರಾರು ಮಹಿಳೆಯರಿಗೆ ವಂಚಿಸಿರುವಂತಹ ಪ್ರಿಯಾಂಕಾ ಸಹಕಾರಿ ಪತ್ತಿನ ಸಂಘದ ಅಧ್ಯಕ್ಷೆಯ ಒಂದೊಂದೇ ಮುಖವಾಡಗಳು ಬಯಲಿಗೆ ಬರ್ತಾ ಇದೆ. ಈ ಕುರಿತಾಗಿ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ಪ್ರಿಯ ವೀಕ್ಷಕರೇ, ಎಲ್ಲಿಯವರೆಗೂ ಮೋಸ ಹೋಗುವವರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಬಣ್ಣ ಬಣ್ಣದ ಮಾತುಗಳನ್ನಾಡಿ ಬಾವಿಗೆ ತಳ್ತಾರೆ. ನಾವೀಗ ತೋರಿಸ್ತಾ ಇರೋ ಸ್ಟೋರಿನೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಹಣ ಡಬಲ್ ಮಾಡ್ತೀನಿ ಅಂತ ಇಲ್ಲೊಬ್ಬಳು ಅಮಾಯಕರಿಗೆ 3 ನಾಮ ಹಾಕಿದ್ದಾಳೆ. ಕೋಟಿ ಕೋಟಿ ಹಣ ಲಪಟಾಯಿಸಿದ್ದಾಳೆ. ಬಿಜೆಪಿ ನಾಯಕರ ಜೊತೆ ಪ್ರಿಯಾಂಕಾ ಜೈನ್ ಪೋಸ್, ಬಿಲ್ಡಪ್ ಕೊಟ್ಟು ಕೋಟಿ ಕೋಟಿ ಹಣ ವಂಚನೆ. ವಿಜಯನಗರದ ಹೊಸಪೇಟೆಯ ಮನಿ ಡಬ್ಲಿಂಗ್ ಧೋಖಾ ಇದು. ಈಕೆಯ ಹೆಸರು ಪ್ರಿಯಾಂಕಾ ಜೈನ್ ಅಂತ. ಮಾಜಿ ಸಚಿವ ಶ್ರೀರಾಮುಲು, ಮಾಜಿ ಸಚಿವ ಜನಾರ್ದನ ರೆಡ್ಡಿ ಸೇರಿ ಪಕ್ಷದ 10 ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಪೋಸ್ ಕೊಟ್ಟು ಫೋಟೋ ತೆಗೆಸಿಕೊಂಡಿದ್ಲು. ಇದನ್ನೇ ಬಂಡವಾಳ ಮಾಡಿಕೊಂಡು ಬಡವರು ಅಮಾಯಕರಿಗೆ ಈ ಪ್ರಿಯಾಂಕಾ ಜೈನ್ ಕೋಟ್ಯಂತರ ರೂಪಾಯಿ ಪೀಕಿ ಜೈಲು ಪಾಲಾಗಿದ್ದಾಳೆ. ಏನು ಪ್ರಿಯಾಂಕಾ ಜೈನ್ ಅವರು ಮತ್ತು ಅವರ ಟೀಮ್ ಏನಿದೆ ಸಂಪೂರ್ಣವಾಗಿ ಏನು ಬಡವರಿಗೆ ಹಣವನ್ನ ಕೊಡ್ತೇನೆ, ಮನಿ ಡಬ್ಲಿಂಗ್ ಅನ್ನ ಮಾಡಿಕೊಡ್ತೇನೆ, ಲೋನ್ ಅನ್ನ ಕೊಡಿಸ್ತೇನೆ ಅಂತೇಳಿ ವಂಚನೆ ಮಾಡಿ ಸದ್ಯ ಜೈಲು ಸೇರಿರ್ತಕ್ಕಂಥದ್ದು. ಇವರ ಹಿನ್ನೆಲೆಯನ್ನ ನೋಡೋದಾದ್ರೆ ಇವರು ಹಿಂದೆಯಿಂದ ಉದ್ಯಮಿ ಕೂಡ ಆಗಿದ್ರು, ಅದರ ಜೊತೆಗೆ ಬಿಜೆಪಿಯಲ್ಲಿ ಗುರುಸ್ಕೊಂಡಿದ್ರು ಕೂಡ. ಹಣ ಕಳೆದುಕೊಂಡ ನೂರಾರು ಜನರು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಹೊಸಪೇಟೆ ಪಟ್ಟಣ ಠಾಣೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರಕರಣ ಇತ್ಯರ್ಥ ಆಗುವವರೆಗೆ ಯಾವುದೇ ವಹಿವಾಟು ನಡೆಯಬಾರದು ಅಂತ ಪೊಲೀಸರು ಮಹಿಳಾ ಪತ್ತಿನ ಸಹಕಾರಿ ಸಂಘದ ಕಚೇರಿಗೆ ಬೀಗ ಜಡಿದಿದ್ದಾರೆ. ಸದ್ಯ ಈ ಜಾಲದ ಹಿಂದೆ ಹಲವು ಅನುಮಾನಗಳು ಮೂಡಿವೆ. ಪ್ರಿಯಾಂಕಾ ಜೈನ್ ಹಿಂದೆ ಯಾರಾದರೂ ಪ್ರಭಾವಿಗಳಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ತನಿಖೆ ಬಳಿಕವಷ್ಟೇ ಇದಕ್ಕೆಲ್ಲ ಉತ್ತರ ಸಿಗಲಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಹೊಸಪೇಟೆಯಲ್ಲಿ ಮನಿ ಡಬ್ಲಿಂಗ್ ಹೆಸರಲ್ಲಿ ನೂರಾರು ಜನರಿಗೆ ವಂಚನೆ, ಸಬ್ಸಿಡಿ ಲೋನ್ ಕೊಡಿಸ್ತೇನೆ ಅಂತ ಸಾವಿರಾರು ಮಹಿಳೆಯರಿಗೆ ವಂಚಿಸಿರುವಂತಹ ಪ್ರಿಯಾಂಕಾ ಸಹಕಾರಿ ಪತ್ತಿನ ಸಂಘದ ಅಧ್ಯಕ್ಷೆಯ ಒಂದೊಂದೇ ಮುಖವಾಡಗಳು ಬಯಲಿಗೆ ಬರ್ತಾ ಇದೆ. ಈ ಕುರಿತಾಗಿ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ಪ್ರಿಯ ವೀಕ್ಷಕರೇ, ಎಲ್ಲಿಯವರೆಗೂ ಮೋಸ ಹೋಗುವವರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಬಣ್ಣ ಬಣ್ಣದ ಮಾತುಗಳನ್ನಾಡಿ ಬಾವಿಗೆ ತಳ್ತಾರೆ. ನಾವೀಗ ತೋರಿಸ್ತಾ ಇರೋ ಸ್ಟೋರಿನೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಹಣ ಡಬಲ್ ಮಾಡ್ತೀನಿ ಅಂತ ಇಲ್ಲೊಬ್ಬಳು ಅಮಾಯಕರಿಗೆ 3 ನಾಮ ಹಾಕಿದ್ದಾಳೆ. ಕೋಟಿ ಕೋಟಿ ಹಣ ಲಪಟಾಯಿಸಿದ್ದಾಳೆ. ಬಿಜೆಪಿ ನಾಯಕರ ಜೊತೆ ಪ್ರಿಯಾಂಕಾ ಜೈನ್ ಪೋಸ್, ಬಿಲ್ಡಪ್ ಕೊಟ್ಟು ಕೋಟಿ ಕೋಟಿ ಹಣ ವಂಚನೆ. ವಿಜಯನಗರದ ಹೊಸಪೇಟೆಯ ಮನಿ ಡಬ್ಲಿಂಗ್ ಧೋಖಾ ಇದು. ಈಕೆಯ ಹೆಸರು ಪ್ರಿಯಾಂಕಾ ಜೈನ್ ಅಂತ. ಮಾಜಿ ಸಚಿವ ಶ್ರೀರಾಮುಲು, ಮಾಜಿ ಸಚಿವ ಜನಾರ್ದನ ರೆಡ್ಡಿ ಸೇರಿ ಪಕ್ಷದ 10 ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಪೋಸ್ ಕೊಟ್ಟು ಫೋಟೋ ತೆಗೆಸಿಕೊಂಡಿದ್ಲು. ಇದನ್ನೇ ಬಂಡವಾಳ ಮಾಡಿಕೊಂಡು ಬಡವರು ಅಮಾಯಕರಿಗೆ ಈ ಪ್ರಿಯಾಂಕಾ ಜೈನ್ ಕೋಟ್ಯಂತರ ರೂಪಾಯಿ ಪೀಕಿ ಜೈಲು ಪಾಲಾಗಿದ್ದಾಳೆ. ಏನು ಪ್ರಿಯಾಂಕಾ ಜೈನ್ ಅವರು ಮತ್ತು ಅವರ ಟೀಮ್ ಏನಿದೆ ಸಂಪೂರ್ಣವಾಗಿ ಏನು ಬಡವರಿಗೆ ಹಣವನ್ನ ಕೊಡ್ತೇನೆ, ಮನಿ ಡಬ್ಲಿಂಗ್ ಅನ್ನ ಮಾಡಿಕೊಡ್ತೇನೆ, ಲೋನ್ ಅನ್ನ ಕೊಡಿಸ್ತೇನೆ ಅಂತೇಳಿ ವಂಚನೆ ಮಾಡಿ ಸದ್ಯ ಜೈಲು ಸೇರಿರ್ತಕ್ಕಂಥದ್ದು. ಇವರ ಹಿನ್ನೆಲೆಯನ್ನ ನೋಡೋದಾದ್ರೆ ಇವರು ಹಿಂದೆಯಿಂದ ಉದ್ಯಮಿ ಕೂಡ ಆಗಿದ್ರು, ಅದರ ಜೊತೆಗೆ ಬಿಜೆಪಿಯಲ್ಲಿ ಗುರುಸ್ಕೊಂಡಿದ್ರು ಕೂಡ. ಹಣ ಕಳೆದುಕೊಂಡ ನೂರಾರು ಜನರು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಹೊಸಪೇಟೆ ಪಟ್ಟಣ ಠಾಣೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರಕರಣ ಇತ್ಯರ್ಥ ಆಗುವವರೆಗೆ ಯಾವುದೇ ವಹಿವಾಟು ನಡೆಯಬಾರದು ಅಂತ ಪೊಲೀಸರು ಮಹಿಳಾ ಪತ್ತಿನ ಸಹಕಾರಿ ಸಂಘದ ಕಚೇರಿಗೆ ಬೀಗ ಜಡಿದಿದ್ದಾರೆ. ಸದ್ಯ ಈ ಜಾಲದ ಹಿಂದೆ ಹಲವು ಅನುಮಾನಗಳು ಮೂಡಿವೆ. ಪ್ರಿಯಾಂಕಾ ಜೈನ್ ಹಿಂದೆ ಯಾರಾದರೂ ಪ್ರಭಾವಿಗಳಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ತನಿಖೆ ಬಳಿಕವಷ್ಟೇ ಇದಕ್ಕೆಲ್ಲ ಉತ್ತರ ಸಿಗಲಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಹೊಸಪೇಟೆಯಲ್ಲಿ ಮನಿ ಡಬ್ಲಿಂಗ್ ಹೆಸರಲ್ಲಿ ನೂರಾರು ಜನರಿಗೆ ವಂಚನೆ, ಸಬ್ಸಿಡಿ ಲೋನ್ ಕೊಡಿಸ್ತೇನೆ ಅಂತ ಸಾವಿರಾರು ಮಹಿಳೆಯರಿಗೆ ವಂಚಿಸಿರುವಂತಹ ಪ್ರಿಯಾಂಕಾ
ಸಹಕಾರಿ ಪತ್ತಿನ ಸಂಘದ ಅಧ್ಯಕ್ಷೆಯ ಒಂದೊಂದೇ ಮುಖವಾಡಗಳು ಬಯಲಿಗೆ ಬರ್ತಾ ಇದೆ. ಈ ಕುರಿತಾಗಿ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ಪ್ರಿಯ ವೀಕ್ಷಕರೇ, ಎಲ್ಲಿಯವರೆಗೂ ಮೋಸ ಹೋಗುವವರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಬಣ್ಣ ಬಣ್ಣದ ಮಾತುಗಳನ್ನಾಡಿ ಬಾವಿಗೆ ತಳ್ತಾರೆ. ನಾವೀಗ ತೋರಿಸ್ತಾ ಇರೋ ಸ್ಟೋರಿನೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಹಣ ಡಬಲ್ ಮಾಡ್ತೀನಿ ಅಂತ ಇಲ್ಲೊಬ್ಬಳು ಅಮಾಯಕರಿಗೆ 3 ನಾಮ ಹಾಕಿದ್ದಾಳೆ. ಕೋಟಿ ಕೋಟಿ ಹಣ ಲಪಟಾಯಿಸಿದ್ದಾಳೆ. ಬಿಜೆಪಿ ನಾಯಕರ ಜೊತೆ ಪ್ರಿಯಾಂಕಾ ಜೈನ್ ಪೋಸ್. ಬಿಲ್ಡಪ್ ಕೊಟ್ಟು ಕೋಟಿ ಕೋಟಿ ಹಣ ವಂಚನೆ. ವಿಜಯನಗರದ ಹೊಸಪೇಟೆಯ ಮನಿ ಡಬ್ಲಿಂಗ್ ಧೋಖಾ ಇದು. ಈಕೆಯ ಹೆಸರು ಪ್ರಿಯಾಂಕಾ ಜೈನ್ ಅಂತ. ಮಾಜಿ ಸಚಿವ ಶ್ರೀರಾಮುಲು, ಮಾಜಿ ಸಚಿವ ಜನಾರ್ದನ ರೆಡ್ಡಿ ಸೇರಿ ಪಕ್ಷದ 10 ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಪೋಸ್ ಕೊಟ್ಟು ಫೋಟೋ ತೆಗೆಸಿಕೊಂಡಿದ್ಲು. ಇದನ್ನೇ ಬಂಡವಾಳ ಮಾಡಿಕೊಂಡು ಬಡವರು ಅಮಾಯಕರಿಗೆ ಈ ಪ್ರಿಯಾಂಕಾ ಜೈನ್ ಕೋಟ್ಯಂತರ ರೂಪಾಯಿ ಪೀಕಿ ಜೈಲು ಪಾಲಾಗಿದ್ದಾಳೆ. ಏನು ಪ್ರಿಯಾಂಕಾ ಜೈನ್ ಅವರು ಮತ್ತು ಅವರ ಟೀಮ್ ಏನಿದೆ ಸಂಪೂರ್ಣವಾಗಿ ಏನು ಬಡವರಿಗೆ ಹಣವನ್ನ ಕೊಡ್ತೇನೆ, ಮನಿ ಡಬ್ಲಿಂಗ್ ಅನ್ನ ಮಾಡಿಕೊಡ್ತೇನೆ, ಲೋನ್ ಅನ್ನ ಕೊಡಿಸ್ತೇನೆ ಅಂತೇಳಿ ವಂಚನೆ ಮಾಡಿ ಸದ್ಯ ಜೈಲು ಸೇರಿರ್ತಕ್ಕಂಥದ್ದು. ಇವರ ಹಿನ್ನೆಲೆಯನ್ನ ನೋಡೋದಾದ್ರೆ ಇವರು ಹಿಂದೆಯಿಂದ ಉದ್ಯಮಿ ಕೂಡ ಆಗಿದ್ರು, ಅದರ ಜೊತೆಗೆ ಬಿಜೆಪಿಯಲ್ಲಿ ಗುರುಸ್ಕೊಂಡಿದ್ರು ಕೂಡ. ಹಣ ಕಳೆದುಕೊಂಡ 100 ಜನರು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಹೊಸಪೇಟೆ ಪಟ್ಟಣ ಠಾಣೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರಕರಣ ಇತ್ಯರ್ಥ ಆಗುವವರೆಗೆ ಯಾವುದೇ ವಹಿವಾಟು ನಡೆಯಬಾರದು ಅಂತ ಪೊಲೀಸರು ಮಹಿಳಾ ಪತ್ತಿನ ಸಹಕಾರಿ ಸಂಘದ ಕಚೇರಿಗೆ ಬೀಗ ಜಡಿದಿದ್ದಾರೆ. ಸದ್ಯ ಈ ಜಾಲದ ಹಿಂದೆ ಹಲವು ಅನುಮಾನಗಳು ಮೂಡಿವೆ. ಪ್ರಿಯಾಂಕಾ ಜೈನ್ ಹಿಂದೆ ಯಾರಾದರೂ ಪ್ರಭಾವಿಗಳಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ತನಿಖೆ ಬಳಿಕವಷ್ಟೇ ಇದಕ್ಕೆಲ್ಲ ಉತ್ತರ ಸಿಗಲಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಹೊಸಪೇಟೆಯಲ್ಲಿ ಮನಿ ಡಬ್ಲಿಂಗ್ ಹೆಸರಲ್ಲಿ 100 ಜನರಿಗೆ ವಂಚನೆ, ಸಬ್ಸಿಡಿ ಲೋನ್ ಕೊಡಿಸ್ತೇನೆ ಅಂತ ಸಾವಿರಾರು ಮಹಿಳೆಯರಿಗೆ ವಂಚಿಸಿರುವಂತಹ ಪ್ರಿಯಾಂಕಾ ಸಹಕಾರಿ ಪತ್ತಿನ ಸಂಘದ ಅಧ್ಯಕ್ಷೆಯ ಒಂದೊಂದೇ ಮುಖವಾಡಗಳು ಬಯಲಿಗೆ ಬರ್ತಾ ಇದೆ. ಈ ಕುರಿತಾಗಿ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ಪ್ರಿಯ ವೀಕ್ಷಕರೇ, ಎಲ್ಲಿಯವರೆಗೂ ಮೋಸ ಹೋಗುವವರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಬಣ್ಣ ಬಣ್ಣದ ಮಾತುಗಳನ್ನಾಡಿ ಬಾವಿಗೆ ತಳ್ತಾರೆ. ನಾವೀಗ ತೋರಿಸ್ತಾ ಇರೋ ಸ್ಟೋರಿನೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಹಣ ಡಬಲ್ ಮಾಡ್ತೀನಿ ಅಂತ ಇಲ್ಲೊಬ್ಬಳು ಅಮಾಯಕರಿಗೆ 3 ನಾಮ ಹಾಕಿದ್ದಾಳೆ. ಕೋಟಿ ಕೋಟಿ ಹಣ ಲಪಟಾಯಿಸಿದ್ದಾಳೆ. ಬಿಜೆಪಿ ನಾಯಕರ ಜೊತೆ ಪ್ರಿಯಾಂಕಾ ಜೈನ್ ಪೋಸ್. ಬಿಲ್ಡಪ್ ಕೊಟ್ಟು ಕೋಟಿ ಕೋಟಿ ಹಣ ವಂಚನೆ. ವಿಜಯನಗರದ ಹೊಸಪೇಟೆಯ ಮನಿ ಡಬ್ಲಿಂಗ್ ಧೋಖಾ ಇದು. ಈಕೆಯ ಹೆಸರು ಪ್ರಿಯಾಂಕಾ ಜೈನ್ ಅಂತ. ಮಾಜಿ ಸಚಿವ ಶ್ರೀರಾಮುಲು, ಮಾಜಿ ಸಚಿವ ಜನಾರ್ದನ ರೆಡ್ಡಿ ಸೇರಿ ಪಕ್ಷದ 10 ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಪೋಸ್ ಕೊಟ್ಟು ಫೋಟೋ ತೆಗೆಸಿಕೊಂಡಿದ್ಲು. ಇದನ್ನೇ ಬಂಡವಾಳ ಮಾಡಿಕೊಂಡು ಬಡವರು ಅಮಾಯಕರಿಗೆ ಈ ಪ್ರಿಯಾಂಕಾ ಜೈನ್ ಕೋಟ್ಯಂತರ ರೂಪಾಯಿ ಪೀಕಿ ಜೈಲು ಪಾಲಾಗಿದ್ದಾಳೆ. ಏನು ಪ್ರಿಯಾಂಕಾ ಜೈನ್ ಅವರು ಮತ್ತು ಅವರ ಟೀಮ್ ಏನಿದೆ ಸಂಪೂರ್ಣವಾಗಿ ಏನು ಬಡವರಿಗೆ ಹಣವನ್ನ ಕೊಡ್ತೇನೆ, ಮನಿ ಡಬ್ಲಿಂಗ್ ಅನ್ನ ಮಾಡಿಕೊಡ್ತೇನೆ, ಲೋನ್ ಅನ್ನ ಕೊಡಿಸ್ತೇನೆ ಅಂತೇಳಿ ವಂಚನೆ ಮಾಡಿ ಸದ್ಯ ಜೈಲು ಸೇರಿರ್ತಕ್ಕಂಥದ್ದು. ಇವರ ಹಿನ್ನೆಲೆಯನ್ನ ನೋಡೋದಾದ್ರೆ ಇವರು ಹಿಂದೆಯಿಂದ ಉದ್ಯಮಿ ಕೂಡ ಆಗಿದ್ರು, ಅದರ ಜೊತೆಗೆ ಬಿಜೆಪಿಯಲ್ಲಿ ಗುರುಸ್ಕೊಂಡಿದ್ರು ಕೂಡ. ಹಣ ಕಳೆದುಕೊಂಡ 100 ಜನರು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಹೊಸಪೇಟೆ ಪಟ್ಟಣ ಠಾಣೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರಕರಣ ಇತ್ಯರ್ಥ ಆಗುವವರೆಗೆ ಯಾವುದೇ ವಹಿವಾಟು ನಡೆಯಬಾರದು ಅಂತ ಪೊಲೀಸರು ಮಹಿಳಾ ಪತ್ತಿನ ಸಹಕಾರಿ ಸಂಘದ ಕಚೇರಿಗೆ ಬೀಗ ಜಡಿದಿದ್ದಾರೆ. ಸದ್ಯ ಈ ಜಾಲದ ಹಿಂದೆ ಹಲವು ಅನುಮಾನಗಳು ಮೂಡಿವೆ. ಪ್ರಿಯಾಂಕಾ